ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಪೀಕ್ ವಿತ್ ಸುಶಾಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಜೊತೆ ಷಣ್ಮುಖ್ ಅವರು ಇದಾರೆ. ಹಾಯ್ ಷಣ್ಮುಖ್ ಅವರೇ, ಹೇಗಿದ್ದೀರಾ? Hi, Sushant. Fine. Very fine. Thank you. ಲಾಂಗ್ ಟೈಮ್. ಸೊ ಹೌದು. ನಿಮ್ಮ ಒಂದು ಸಿನಿಮಾ ಅದ್ಭುತವಾಗಿ ರಿಲೀಸ್ ಆಗಿದೆ ಅಂತ Thank you, ಹೇಳ್ಬೋದು. thank you. ನಿಂಬಿಯ ಬನಾದ ಮ್ಯಾಗೆ ಪಾರ್ಟ್ 1 ಪೇಜ್ 1. Page 1. ಸೊ ಹೌ ವಾಸ್ ಯೋರ್ ಫೀಲಿಂಗ್ ಫಸ್ಟ್ ಟೈಮ್ ಸಿಟಿಂಗ್ ವಿತ್ ಆಡಿಯನ್ಸ್? ಈ ಒಂದು ಫೀಲಿಂಗ್ ಹೇಗಿದೆ? Overwhelming. Very happy. ಸೊ ಐ ಥಿಂಕ್ ನಿಮ್ ಸಿನಿಮಾದಲ್ಲಿ ಸಂದೀಪ್ ಸರ್ ಬಿಟ್ರೆ ಆಲ್ಮೋಸ್ಟ್ ಬೇರೆಯವರೆಲ್ಲ ಮಾಡಿದವರು ಡೆಬ್ಯೂ ಹೊಸದಾಗಿ ನಿಮ್ ಜೊತೆ ಆಕ್ಟ್ ಮಾಡ್ತಾ ಇದಾರೆ. ಹೌದು. ನಿಮ್ಮ ಹೀರೋಯಿನ್ ಬಂದು ಇಂಜಿನಿಯರಿಂಗ್ ಫೈನಲ್ ಇಯರ್ ಸ್ಟೂಡೆಂಟ್ ಹೌದು. ಅಂತ ಕೇಳ್ಪಟ್ಟೆ. ಹೌದು. ಸೊ ಹೌ ವಾಸ್ ದಟ್ ಫೀಲಿಂಗ್? ಹೌ ವಾಸ್ ದಟ್ ಬಾಂಡೇಜ್? ಅಂಡ್ ಆಲ್ಸೋ ಫಿಲ್ಮ್ ನೋಡ್ತಾ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದು, ಎನಿ ಟೈಮ್ ದರ್ ವಾಸ್ ಅ ರೊಮ್ಯಾಂಟಿಕ್ ಸೀನ್, ಒಂದ್ ಫುಲ್ ಚಿಯರ್ ಬರ್ತಾ ಇತ್ತು. ನಿಮ್ಗೆ ಹೇಗ ಅನ್ಸ್ತು? ಸರ್, ಇದು ಪಾತ್ರ ಅಂತ ನಾನು ಮಾಡಿದ್ದೀನಿ, ಯಾವುದು ಯುನೋ, ಬಟ್ ಮೇಜರ್ ಆಗಿ ಇದು ಒಂದು ಮದರ್ ಸನ್ ರಿಲೇಶನ್ಶಿಪ್ ಆ ಬಾಂಡಿಂಗ್ ತೋರಿಸೋ ಒಂದು ಸಿನಿಮಾ. ಮೇಜರ್ ಪೋರ್ಷನ್ ನನಗೆ ಸಂಗೀತ ಮ್ಯಾಮ್ ಜೊತೆ ಇದೆ. ಸೊ ಇಟ್ ಇಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ವರ್ಕ್ ಮಾಡಿದ್ದು. Yeah. ವೆರಿ ಎಕ್ಸ್ಪೀರಿಯನ್ಸ್ ಆಕ್ಟರ್. ಡಿ ವೀರಣ್ಣ ಅವರ ಗ್ರ್ಯಾಂಡ್ ಡಾಟರ್ ಅವರು. ಸೊ ಇಟ್ ವಾಸ್ ವೆರಿ ಓವರ್ವೆಲ್ಮಿಂಗ್. ಅವ್ರ ಜೊತೆ ಪಾತ್ರ ಮಾಡಿದ್ದು ಸಾಕಷ್ಟು ಹೇಳ್ಕೊಟ್ರು. ಇಟ್ ಇಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅಂಡ್ ನೀವು ಹೇಳಿದ್ರಿ ತನುಶ್ರೀ ಅವರು, ಇನ್ನೊಬ್ರು ತ್ರಿಷಾ ಅಂತ ಏನು ಒಂದು ವೆಂಕಟಲಕ್ಷ್ಮಿ ಕ್ಯಾರೆಕ್ಟರ್ ಮಾಡಿ. ಅಂದ್ರೆ ವಿಲನ್ ಕ್ಯಾರೆಕ್ಟರ್. ಹೌದು ಹೌದು. ಆಕ್ಚುಲಿ ನಿಜ ಹೇಳ್ತೀನಿ, ಆ ವಿಲನ್ ಕ್ಯಾರೆಕ್ಟರ್ ಮಾಡಿದವರು ನಂಗೆ ರಿಯಲ್ ಲೈಫ್ ಅಲ್ಲಿ ಹೆಂಗ್ ಕಾಣಿಸ್ತಾರೆ ಅದಕ್ಕೆ ಸಿಕ್ಕಾಪಟ್ಟೆ ಕಾಂಟ್ರಡಿಕ್ಟರಿ ಇತ್ತು. ದಟ್ ವಾಸ್ ಅನ್ ಅಮೇಸಿಂಗ್. ಅವರು ನ್ಯೂ ಕಮರ್. ಅವರು ನಾವು ಶೂಟಿಂಗ್ ಶುರು ಆಗಿ ಒಂದು ವಾರ ಶೂಟಿಂಗ್ ಮಾಡಿದ್ವೇನೋ, ಅದಾದ್ಮೇಲೆ ಅವರು ಜಾಯಿನ್ ಮಾಡಿದ್ರು ಟೀಮ್ ನ, ಸೆಟ್ ನ. ಬಹಳ ಪಾಪ ತುಂಬಾ ಭಯ ಆಯ್ತು ಅವರಿಗೆ. ಬಟ್ ಕ್ಯಾಮ್ರಾ ಆಕ್ಷನ್ ಹೇಳಿದ್ಮೇಲೆ ದ ಕೈಂಡ್ ಆಫ್ ಪರ್ಫಾರ್ಮೆನ್ಸ್ ಪುಟ್ ಅಪ್, ಹ್ಯಾಟ್ಸ್ ಆಫ್. ರಿಯಲಿ ವೆರಿ ನೈಸ್. ಆ ಕ್ಯಾರೆಕ್ಟರ್ ನ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಕನ್ನಡ ಇಂಡಸ್ಟ್ರಿಗೆ ಒಂದು ಲೇಡಿ ವಿಲನ್ ಬಂದಂಗೆ ಫೀಲ್ ಬಂತು ನನಗೆ. ಪಾಪ ಅವ್ರಿಗೂ ಆಸೆ ಇದೆ, ಅಂದ್ರೆ ರ್ಯಾಂಡಮ್ ಆಗಿ ಅವ್ರಿಗೆ ಅವಕಾಶ ಬಂತು ಅಂತ ಅವರು ಹೇಳೋದು, ಅದನ್ನ ತುಂಬಾ ಚೆನ್ನಾಗಿ ಅವರು ಉಪಯೋಗಿಸ್ಕೊಂಡಿದ್ದಾರೆ. ಅಂಡ್ ಅವ್ರಿಗೂ ಅಂದ್ರೆ ವಿಲನ್ ಅಂತ ಬ್ರ್ಯಾಂಡ್ ಮಾಡೋದ್ ಬೇಡ. Hopefully she gets, all kind of characters. And how was it working with Tanushree? ಈಗ she is an engineering student ಆಗಿ ಅವ್ರ ಜೊತೆ ಕೆಲಸ ಮಾಡ್ತಾ, what was the experience? And also ನಾನು ನಿಮ್ಗೆ ಹೇಳ್ದಂಗೆ many of the people I have interviewed, 80% are engineers who are getting into acting. ಅಂದ್ರೆ ನಮ್ಗೆ ಅದ್ ಯಾವ್ದು ಬರ್ಲಿಲ್ಲ. ವಿ ಬಾಂಡೆಡ್ ಆಸ್ ಎ ಟೀಮ್, ವಿ ಬಾಂಡೆಡ್ ಆಸ್ ಆಕ್ಟರ್ಸ್ ಆಯ್ತಾ ಅಲ್ಲಿ. ಅಂಡ್ ಸೀನ್ ಪ್ರತಿ ಶಾರ್ಟ್ ಮುಂಚೆ ಕುತ್ಕೊಂಡು ರಿಹರ್ಸ್ ಮಾಡ್ತಿದ್ವಿ. ಈಗ ಒಂದ್ ಸೀನ್ ಅಲ್ಲಿ ಸಂಗೀತ ಮ್ಯಾಮ್ ಇದ್ದಾರೆ, ತನುಶ್ರೀ ಇದ್ದಾರೆ, ಮೂಕ್ ಸುರೇಶ್ ಅವ್ರು ಇದ್ದಾರೆ, ರಾಮಣ್ಣ ಅವ್ರು ಇದ್ದಾರೆ, ನಾನಿದ್ದೀನಿ. ಎಲ್ಲ ಕುತ್ಕೊಂಡು ರಿಹರ್ಸ್ ಮಾಡ್ತಿದ್ವಿ. ಸೊ ಅಲ್ಲಿ ಇವ್ರು ಯಾರು ಸ್ಟೂಡೆಂಟ್, ನಾನ್ ಇನ್ನೊಬ್ಬ, ಅದು ಅವ್ರ ಇನ್ನೊಬ್ರು, ಅದು ಆತರ ಇರ್ಲಿಲ್ಲ. ವಿ ಆಲ್ ವೆಂಟ್ ದೇರ್ ಟು ಡೂ ಪರ್ಫಾರ್ಮ್ ಅ ಜಾಬ್. ನಾವು ಅದನ್ನ ಕುತ್ಕೊಂಡು ಟು ಅವರ್ ಬೆಸ್ಟ್ ಆಫ್ ಅವರ್ ಅಬಿಲಿಟಿ ನಾವು ಅದನ್ನ ರಿಹರ್ಸ್ ಮಾಡಿ. ಅಂಡ್ ನಮ್ ಡೈರೆಕ್ಟರ್ ಬಹಳ ಫ್ಲೆಕ್ಸಿಬಲ್ ಆಗಿದ್ರು. ಡೈಲಾಗ್ ಅಲ್ಲಿ ಇರೋದು ನಮ್ಗೆ ಏನಾರು ಒಂಚೂರು ಅನ್ಕಂಫರ್ಟೇಬಲ್ ಅಂದ್ರೆ, ಕಷ್ಟ ಅನ್ಸಿದ್ರೆ, ಇಲ್ಲ ಇನ್ನೇನಾರು ಬೇರೆ ತರ ಮಾಡ್ಬೋದು ಅಂತ ಅನ್ಸಿದ್ರೆ ಅವ್ರು ಕೇಳಿದಾಗ ಅವರು ನಿಮ್ ಬಾಂಡಿಂಗ್ ಚೆನ್ನಾಗಿದೆ, ನೀವು ಮಾಡಿ ಅಂತ ಹೇಳಿ ನಮ್ಗೆ ತುಂಬಾ ಪ್ರೋತ್ಸಾಹ ಮಾಡಿದ್ರು. And she was telling it was a great opportunity to work with you as an artist. ಯಾಕಂತಂದ್ರೆ ರಾಜ್ಕುಮಾರ್ ಫ್ಯಾಮಿಲಿಯಲ್ಲಿ ರಕ್ಷಿತಾ ಅವರಾಗಿರ್ಬೋದು, ರಮ್ಯಾ ಅವರಾಗಿರ್ಬೋದು, ಅದು ಬಿಟ್ರೆ ನೆಕ್ಸ್ಟ್ ಒಬ್ಳು ಆಸ್ ಅ ಹೀರೋಯಿನ್ ಅವ್ರ ಫ್ಯಾಮಿಲಿ ಜೊತೆ ಫಸ್ಟ್ ಮೂವಿ ಸಿಕ್ಕಿರೋದು ಇವ್ರಿಗೆ ಅಂತ. ವೆರಿ ಸ್ವೀಟ್ ಆಫ್ ಹರ್ ಟು ಸೇ ದಟ್. ಬಟ್ ಫಸ್ಟ್ ಆಫ್ ಆಲ್ ನನಗೆ ಅವಕಾಶ ಸಿಕ್ಕಿದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದ ಟೀಮ್, ನಮ್ಮ ಡೈರೆಕ್ಟರ್ಗೆ, ನಮ್ಮ ಪ್ರೊಡ್ಯೂಸರ್ಗೆ. ಸೊ I'm pretty sure even she is very grateful to both of them for this opportunity. Yes. And as you were telling about the scene with mom and son, actually ನನಗೂ personally sync ಆಗಿರೋದು ಅದೇ scene. ನಾನು when I was speaking to Sangeeta ma'am, I was telling ನಿಮ್ ತಲೆಗೆ ಎಣ್ಣೆ ಹಚ್ಚೋ scene, ಅಲ್ಲಿಂದ ನನಗೆ ನೋಡಿದಾಗ it emoted a lot of things, a ಬಾಂಧವ್ಯ between a child and ಆ ಒಂದು ಫೀಲ್ ನಂಗೆ ತುಂಬಾ ಚೆನ್ನಾಗಿತ್ತು. ನಿಮ್ಗೆ ಹೆಂಗ್ ಅನ್ಸುತ್ತೆ? ತುಂಬಾ ಜೆಸ್ಚರ್ಸ್, ಅವರು ಎಲ್ಲೋ ತಲೆ ಸರ್ ಇರೋದು, ಇಲ್ಲ ನಾವು ಪ್ರತಿ ಸೀನ್ ಅಲ್ಲೂ ನೀವು ಅಬ್ಸರ್ವ್ ಮಾಡಿದ್ರೆ ನಾವು ಕೈ ಇಟ್ಕೊಂಡಿದೀವಿ, ಇಲ್ಲ ಆತರ, ಅದೆಲ್ಲ ಇಟ್ ಇಸ್ ನಾಟ್ ಪಾರ್ಟ್ ಆಫ್ ದ ಸ್ಕ್ರಿಪ್ಟ್. ಅಂದ್ರೆ ಅದನ್ನ ಯಾವ್ದನ್ನ ಎನ್ಫೋರ್ಸ್ ಮಾಡಿ ಬಾಂಡಿಂಗ್ ಅದು ಕ್ರಿಯೇಟ್ ಆಯ್ತು. ಆ ಜೆಸ್ಚರ್ಸ್ ಇಟ್ ವಾಸ್ ನಮ್ಗಿದ್ದಿದ್ದ ಆ ಬಾಂಡಿಂಗ್ ಇಂದ ಅದು ಬಂತು, ನ್ಯಾಚುರಲ್ ಆಗಿ ಬಂತು. ದಟ್ಸ್ ಪ್ರೆಟಿ ಮಚ್ ಅಮೇಸಿಂಗ್. ಅಂಡ್ ಸಿನಿಮಾನ ನಾವು ನೋಡ್ತಾ ಹೋದ್ರೆ ಎಟ್ ಒನ್ ಪಾಯಿಂಟ್ ನಿಮಗೆ ಓಕೆ ಈ ಸಿನಿಮಾದಲ್ಲಿ ಯು ಆರ್ ಆಕ್ಟಿಂಗ್ ಆಸ್ ಇಫ್
ಯು ಹ್ಯಾವ್ ಡನ್ ನೋ ಮಿಸ್ಟೇಕ್ ಇನ್ ದ ಸಿನಿಮಾ, ರೈಟ್? ಅಟ್ ದ ಎಂಡ್ ನಮಗೆ ಗೊತ್ತಾಗತ್ತೆ ಇಲ್ಲೇನೋ ಸಸ್ಪೆನ್ಸ್ ಇದೆ ಅಲ್ಲ ಅಂತ. ಸಸ್ಪೆನ್ಸ್ ಇದೆ, ಅದು ಏನು ಅನ್ನೋದು ನೀವು Part two ಪೇಜ್ 2 ಅಲ್ಲೇ ನೋಡ್ಬೇಕು. ಹಾ ಏನು ಈಗ ಪಂಕಜ್ ಅವ್ರ ಕ್ಯಾರೆಕ್ಟರ್ ಈಗ ಎಂಟ್ರಿ ಆಗಿದೆ ಕ್ಲೈಮ್ಯಾಕ್ಸ್ ಅಲ್ಲಿ. ಹಾ ಈಗ ಪಂಕಜ್ ಅವ್ರ ಕ್ಯಾರೆಕ್ಟರ್ ಏನು, ಅವ್ರು ಯಾರು ಅನ್ನೋದು ಆಲ್ ದಿ ಆನ್ಸರ್ಸ್ ವಿಲ್ ಬಿ ಗಿವನ್ ಔಟ್ ಇನ್ ಪೇಜ್ 2. ಓಕೆ. ಅಂಡ್ ಒನ್ ಅಮೇಸಿಂಗ್ ಪ್ಲಾಟ್ ನನಗೆ ಇಷ್ಟ ಆಗಿರೋದು ಇದ್ರಲ್ಲಿ ಏನಂದ್ರೆ, ನಾವು ಜನರಲಿ ಈಗ ಯಾರೋ ಒಬ್ರು ಮೋಸ ಮಾಡಿದ್ರು, ತಪ್ಪು ಮಾಡಿದ್ರು ಅಂತಂದ್ರೆ ನಾವು ಹೋಗ್ಬಿಟ್ಟು ಗುರು ನಿನ್ಗೆ ಇನ್ಮೇಲೆ ಕೊಡಲ್ಲ, ನಾವು ನೋಡ್ಕೊಂತೀವಿ ಅಂತ ಅಂದ್ಬಿಟ್ಟು ಆ ತರ ಜಾನರ್ ಅಲ್ಲಿ ಹೋಗುತ್ತೆ, ಇಲ್ಲ ಒಂದ್ ಜಗಳ ಆಗುತ್ತೆ, ಏನೋ ಒಂದ್ ಆಗುತ್ತೆ. ಬಟ್ ಯೋರ್ ಹೋಲ್ ಪ್ಲಾಟ್ ಹಿಯರ್ ವಾಸ್ ಸೆಲ್ಫ್ ರಿಯಲೈಸೇಷನ್, ವಿಚ್ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಥಿಂಗ್ಸ್. ಹಿಂದೆ ಮಹಾತ್ಮ ಗಾಂಧಿ ಅವರು ಅದನ್ನ ಮಾಡ್ತಾ ಇದ್ರು. ಅಹಿಂಸಾಕಾರಿಯಾಗಿ ಅವನ್ಗೆ ಏನೋ ಮಾತಾಡದೆ ಹೊರಗೋದಾಗ ಅವನಿಗೆ ಸೆಲ್ಫ್ ರಿಯಲೈಸ್ ಆಗಿ ಆ ದುಡ್ಡನ್ನ ವಾಪಸ್ ತಗೊಬಂದು ತಾಯಿ ಕೊಡ್ತಾರ. ಆ ಸೀನ್ ನನಗೆ ಈ ಕಲಿಯುಗದಲ್ಲೂ ಹಂಗ ಆಗ್ಬಹುದಾ ಅನ್ನೋ ಪ್ರಶ್ನೆ ಮೂಡಿಸುತ್ತೆ. ಐ ಥಿಂಕ್ ಪರ್ಸನಲ್ ಆಗಿ ಎಲ್ರು ಅದನ್ನ ಫೇಸ್, ಈಗ ಡೇ ಇನ್ ಅಂಡ್ ಡೇ ಔಟ್ ಯಾರು ಹೊಡೆದಾಟಗಳು ನಡೆಯೋದೇ ಇಲ್ಲ ಅಂತ ಹೇಳೋದು. ಡೇ ಇನ್ ಅಂಡ್ ಡೇ ಔಟ್ ಯಾರು ಹೊಡೆದಾಟ ಮಾಡ್ಕೊಳಲ್ಲ. ಈಗ ಆ ಕ್ಯಾರೆಕ್ಟರ್ ನೀವು ಹೇಳ್ತಾ ಇರೋದು ಹೀಗೂ ರಿಯಾಕ್ಟ್ ಮಾಡ್ಬೋದಾದ್ರೆ ಹೀಗೂ ರಿಯಾಕ್ಟ್ ಮಾಡ್ಬೋದಾಗಿದೆ. ಬಟ್ ನಮ್ಮ ಡೈರೆಕ್ಟ್ ಕ್ರಿಯೇಟ್ ಮಾಡಿರೋ ಪ್ರಪಂಚದಲ್ಲಿ ಆ ಕ್ಯಾರೆಕ್ಟರ್ ಹ್ಯಾಸ್ ಟು ರಿಯಾಕ್ಟ್ ಲೈಕ್ ದಟ್. ಬಟ್ ಅಟ್ ದಿಸ್ ಪ್ರೆಸೆಂಟ್ ಸಿನಾರಿಯೋ, ಈ ಯುಗದಲ್ಲಿ, ಈ 2025 ಅಲ್ಲಿ, ಡೂ ಯು ಥಿಂಕ್ ಇಫ್ ಸಮಥಿಂಗ್ ಲೈಕ್ ದಟ್ ಹ್ಯಾಪನ್ಸ್ ಅಂಡ್ ಯು ಜಸ್ಟ್ ಗೋ ಆಫ್, they'll again react the same way and give back the money? ಆ ತರದ ಜನ ಇದಾರೆ ಅನ್ಸುತ್ತೆ. ಖಂಡಿತ ಸರ್, ಖಂಡಿತ. ಐ ಥಿಂಕ್ ನಾವು ವಿ ಆರ್ ಫಿಕ್ಸ್ ಟು ವಾಟ್ ವಿ ಸಿ. The world is much bigger than what we see. ಆಯ್ತಾ? ನೀವು ಎಷ್ಟೋ ಯೂಟ್ಯೂಬ್ ಅಲ್ಲೆಲ್ಲ ವಿಡಿಯೋ ನೋಡ್ತಿರ್ತೀರಾ, ಯಾರೋ ಹೋಗ್ತಾರೆ ಕೆಫೆಗೆ ಹೋಗ್ತಾರೆ, ನನ್ನ ಹತ್ರ ಏನು ಇಲ್ಲ ತಿನ್ನಕ್ಕೆ ಏನಾರ. A lot of people who actually volunteer to do. Some of it might be scripted, but not all of it is. So ಒಳ್ಳೇದು ಅನ್ನೋದು ಪ್ರಪಂಚದಲ್ಲಿ ಇನ್ನೂ ಇದೆ. ಅಂದ್ರೆ ಆ ಕ್ಯಾರೆಕ್ಟರ್ಗೂ ಆ ಗಿಲ್ಟು ಇದೆ ಒಳಗಡೆ. ಅದನ್ನ ನನ್ ಕ್ಯಾರೆಕ್ಟರ್ ಹೈಲೈಟ್ ಮಾಡಿದಾಗ ಅವರಿಗೆ ಹೌದು ನಾನು ಮಾಡಬಾರ್ದು, ಯಾಕಂದ್ರೆ ನಾನು ಅವರ ತಂದೆ ಪ್ರಾಣ ಸ್ನೇಹಿತ, ಆ ಇಡೀ ಫ್ಯಾಮಿಲಿ ನನ್ ಮೇಲೆ ನಂಬಿದ್ದಾರೆ. ನಾನು ಹೇಳ್ತೀನಿ ಅದ್ರಲ್ಲಿ ಅವ್ರು ಎಷ್ಟು ನಿಮ್ಮ ನಂಬಿದ್ದಾರೆ ಅಂದ್ರೆ ಇದುವರೆಗೂ ನೀವು ಕೊಟ್ಟಿರೋ ಯಾವ್ದೇ ಒಂದು ಚೀಟಿನ ಅವರು ತೆಗೆದೇ ನೋಡೇ ಇಲ್ಲ ಅಂತ. ನಂಬರ್ಸ್ ನ ಕೂಡ ನೋಡಿಲ್ಲ. ನೀವ್ ಏನ್ ಕೊಟ್ಟಿದ್ದೀರಾ ಅದನ್ನ ಅವ್ರು ಬ್ಲೈಂಡ್ಲಿ ಬಿಲೀವ್ ಮಾಡಿದ್ದಾರೆ. ಅದೇ ಪರಿಸ್ಥಿತಿಗೋಸ್ಕರ ಅವ್ರು ಆತರ ಮಾಡಿದ್ದಾರೆ ಅಂದಾಗ ಅವ್ರಿಗೂ ಒಂದು ರಿಯಲೈಸೇಷನ್ ಆಗುತ್ತೆ. ನೀವ್ ಹೇಳ್ದಂಗೆ ಬೇರೆ ತರನು ಆಗ್ಬಹುದು. ಅಲ್ಲ, ಜನರಲಿ ಪ್ಲಾಟ್ ಮನುಷ್ಯ ನೋಡಿದಾಗ ಬೇರೆ ತರ ಆಗುತ್ತೆ. ನನಗೆ ಇಂಟ್ರೆಸ್ಟಿಂಗ್ ಇದೆ ಪಾರ್ಟ್ ಆಕ್ಚುಲಿ ಹೇಳ್ಬೇಕಂದ್ರೆ. ಈ ನಿಮಗೆ ಪೋರ್ಷನ್ ಏನ್ ಇಂಟ್ರೆಸ್ಟಿಂಗ್ ಅನ್ಸಿದೆ ಅದು ಕಂಟಿನ್ಯೂ ಆಗಿದೆ ಪಾರ್ಟ್ 2 ಅಲ್ಲಿ. ಐ ಆಮ್ ಪ್ರಿಟಿ ಶ್ಯೂರ್ ನೀವು ಮೆನ್ಷನ್ ಮಾಡಿರೋದ್ರಿಂದ ನಿಮಗೆ ಅದು ಇನ್ನೂ ಇಷ್ಟ ಆಗುತ್ತೆ ಅಂತ. ಬಟ್ ನನ್ಗೊಂದ್ ಪ್ರಶ್ನೆ ಈಗಲೂ ಕಾಡ್ತಾ ಇರೋದು, ನೀವು ಆ ಪಾರ್ಟ್ 2 ಎಲ್ಲಿ ಕಟ್ಕೊಟ್ಟಿದ್ದಾರೆ ಅಲ್ಲಿಗೆ ಆ ಫೋಟೋ ಹಿಂಗೆ ಏನ್ ತೋರಿಸ್ತಾರೆ, ಐ ನೋ ದೇರ್ ಯು ಆರ್, ಬಟ್ ಮೈ ಹೋಲ್ ಪಾಯಿಂಟ್ ಹಿಯರ್ ಇಸ್ ಹೌ ಡಿಡ್ ಯು ಆಕ್ಚುಲಿ ಮೇಂಟೈನ್ ದ ಹೋಲ್ ಥಿಂಗ್ ದಟ್ ನಾನು ಐ ಆಮ್ ನಾಟ್ ದ ರೀಪ್ಲೇಸನ್ ಅನ್ನುವಂಥದ್ದನ್ನ ಹೌ ಡಿಡ್ ಯು ಮೇಂಟೈನ್? ಅಲ್ಲಲ್ಲ, ಇನ್ನು ಅದೇ ಕತೆ ಅದು. ಈಗ ನಾನ್ ಯಾರು ಅವ್ನ್ ಯಾರು ಅವ್ರು ಯಾರು ಅನ್ನೋ ಪ್ರಶ್ನೆನೇ ಅದೇ ಸಸ್ಪೆನ್ಸ್. ಸೊ ಅದಕ್ಕೆ ಆನ್ಸರ್ಸ್ ಇನ್ನು ಬರ್ಬೇಕಷ್ಟೇ. ಆಸಮ್. ಕೊನೆ ಪ್ರಶ್ನೆ ಆಕ್ಚುಲಿ ನಾನ್ ಕೇಳ್ಪಟ್ಟಂತೆ, ಲೈಕ್ ಮೇಡಮ್ ಹೇಳ್ತಾ ಇದ್ರು ನಿಮ್ ತಾಯಿ ಕ್ಯಾರೆಕ್ಟರ್ ಮಾಡಿದವರು, ಶಿ ವಾಸ್ ಟೆಲ್ಲಿಂಗ್, ಸಂಗೀತ ಅವರು, ದಟ್ ಶಿ ಡಿಡ್ ನಾಟ್ ನೋ ದಿಸ್ ವರ್ 2 parts. ಅವ್ರಿಗೆ ಹೇಳ್ಬೇಕಾದ್ರೆ ಒಂದ್ ಸಿನಿಮಾ ಅಂತ ಹೇಳ್ಬಿಟ್ಟು ಶೂಟ್ ಮಾಡ್ಸಿದ್ರು ಅಂತ. ಬಟ್ ಈಗ ನೋಡಿದ್ರೆ 2 ಸಿನಿಮಾ ಸ್ಪ್ಲಿಟ್ ಮಾಡಿದ್ದಾರೆ. ಬೇಸಿಕಲಿ ಏಕ್ ಮಾರ್ ದೋ ತುಕಡ ಅನ್ನೋ ತರ ಡೈರೆಕ್ಟರ್ ಮಾಡಿದ್ದಾರೆ. ಅಂದ್ರೆ ನಾವು ಎಕ್ಸ್ಟೆನ್ಸಿವ್ ಆಗಿ ಮಲ್ನಾಡು, ಚಿಕ್ಕಮಂಗ್ಳೂರು ಸುತ್ತಮುತ್ತ ಶೂಟ್ ಮಾಡಿದಾಗ ಕೆಲವೊಂದು ನಮ್ಗೆ ಕಟ್ ಮಾಡ್ಬೇಕು ಅಂತ ಅವ್ರಿಗೆ ಅನ್ನಿಸ್ಲಿಲ್ಲ. ಇಲ್ಲ, ಇದನ್ನ ನಾವು ಇಮೋಷನ್ ನ ಫುಲ್ ಆಗಿ ಪೋರ್ಟ್ರೇ ಮಾಡಕ್ಕೆ ಬೇಕು ಇದಲ್ಲ, ಅದಕ್ಕೋಸ್ಕರ ನಾವು ಬ್ರೇಕ್ ಮಾಡಿದ್ರೆ ಒಳ್ಳೇದು ಅಂತ ಅದನ್ನ ಪೇಜ್ 1 ಪೇಜ್ 2 ಅಂತ ಡಿವೈಡ್ ಮಾಡಿ. ಓಕೆ, ಅಂದ್ರೆ ನಿಮ್ಗೆ ಟೋಟಲ್ ಸಿನಿಮಾ ಒಂದೆಷ್ಟು ಅವರ್ ಬರ್ಬೋದು ಎರಡು ಸೇರಿ? ಇದು 2 hours 7 minutes ಇದೆ. ಅದು we are aiming about 2 hours 10 minutes. ಓಕೆ, ಇಟ್ಸ್ ಅರೌಂಡ್ 4 hours. ಹೌದೌದು. ನಮ್ಮ ಡೈರೆಕ್ಟರ್ ಮೊದಲಿಂದಾನು ಇದ್ದಿದ್ದು ಒಂದೇ ಸಿನಿಮಾ ಮಾಡಿದ್ರು 2 hours 10 minutes was his target. ಒಂದೇ ಸಿನಿಮಾ. ಸೊ ಬಟ್ ಹೆಂಗೆ ಮಾಡಿದ್ರು? But now that it has been split, there has been lot of characters which have come in. ಅಂದ್ರೆ it was always there. All the characters were always there. ಯಾವುದನ್ನು ಹೊಸದಾಗಿ ನಾವು ಡಿವಿಷನ್ ಮಾಡಿದ್ಮೇಲೆ ಯಾವ್ದು ಹೊಸ ಕ್ಯಾರೆಕ್ಟರ್ಸ್ ಇಂಟ್ರೊಡ್ಯೂಸ್ ಮಾಡಿಲ್ಲ.
ಯಾವ ಕತೆಗೆ ಯಾವ ಯಾವ ಕ್ಯಾರೆಕ್ಟರ್ಸ್ ಇತ್ತು ಈಗ ಈಗಲೂ ಇದ್ದಾರೆ, ಅವಾಗ್ಲೂ ಇದ್ರು. ಆಸಮ್. ಸಂದೀಪ್ ಸರ್ ಪಾತ್ರ ಇದರಲ್ಲಿ ಎಷ್ಟು ಪ್ರಮುಖ? ಸರ್ ಅದು ಒಂದು ಏನೋ ರಿಲೀಫ್ ಕೊಡೋ ಅಂತ ಒಂದು ಪಾತ್ರ. ಅವನು ಬರ್ತಾನೆ, ನಾನು ಈಗ ಯಾರು ಹೊಸ್ದಾಗಿ ಬಂದಾಗ ಯಾರಿಗೂ ದಾರಿ ಗೊತ್ತಿರಲ್ಲ, ಕರೆಕ್ಟ್. ದಾರಿ ತೋರ್ಸೋರು ಯಾರು ಬೇಕು, ಹೌದು, ಬಟ್ ಇವರು ದಾರಿ ತಪ್ಸೋರು. ದಾರಿ ತಪ್ಸೋರು. ಅಂದ್ರೆ ಅವರು ಅದಕ್ಕೆ ಬೆಟ್ಟ ಹತ್ಸಿದ್ರು, ನದಿ ದಾಟ್ಸಿದ್ರು, ಕಾಡ್ ಸುತ್ತಿಸಿದ್ರು. ಆಕ್ಚುಲಿ ಅವ್ರ ಪೋರ್ಷನ್ ನಾವು ಜಾಸ್ತಿ ಶೂಟ್ ಮಾಡಿದ್ದು, ಜಾಸ್ತಿ ಲೊಕೇಶನ್ ಶೂಟ್ ಮಾಡಿರೋದೇ ಆ ಪೋರ್ಷನ್. ಕರೆಕ್ಟ್ ಕರೆಕ್ಟ್. ಅಂಡ್ ಆ ಶೂಟ್ ಮಾಡ್ಬೇಕಂದ್ರೆ ನನ್ವರ್ಗು ಒಂದು ಒಳ್ಳೆ ಪರ್ಸನಲ್ ಬಾಂಡ್ ಬೆಳೀತು. ಹಾ ವಿ ಬಿಕಮ್ ವೆರಿ ಗುಡ್ ಫ್ರೆಂಡ್ಸ್. ಹಾ. ಅಂಡ್ ಅವ್ರಿಗೆ ನಾನು ಯಾವಾಗಲೂ ಹೇಳ್ತಿದ್ದೆ, ಐ ಹೋಪ್ ಯು ಗೆಟ್ ಅ ವೆರಿ ಎಕ್ಸ್ಟೆನ್ಸಿವ್ ರೋಲ್. ಇಸ್ ಅ ವೆರಿ ಗುಡ್ ಆಕ್ಟರ್, ವೆರಿ ಗುಡ್ ಪರ್ಫಾರ್ಮರ್. So I wish he gets more roles like this. ಓಕೆ, ಅಮೇಸಿಂಗ್. ಸೊ ಫೈನಲಿ ಪ್ರೇಕ್ಷಕರಿಗೆ ಏನ್ ಹೇಳಕ್ ಬಯಸ್ತೀರಾ? ಈಗ ನನ್ನ ಮನಸ್ಸಲ್ಲಿರೋ ಒಂದೇ ಒಂದು ಪದ ಅಂದ್ರೆ ಧನ್ಯವಾದ ಅಷ್ಟೇ. ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ರೆಸ್ಪಾನ್ಸ್, ಅಂಡ್ ಥ್ಯಾಂಕ್ ಯು ಫಾರ್ ಬಿಲೀವಿಂಗ್ ಇನ್ ಮೀ ಅಂಡ್ ಇನ್ ಮೈ ಟೀಮ್. ನಮ್ಮನ್ನು ನಂಬಿ ನೀವು ಪ್ರೀತಿಯಿಂದ ಇಲ್ಲಿ ಬಂದಿದ್ದಕ್ಕೆ, ಆಶೀರ್ವಾದ ಮಾಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ. ಅಂಡ್ ವಾಟ್ ಯು ಥಿಂಕ್ ಇಸ್ ದ USP ಆಫ್ ಯುವರ್ ಮೂವಿ? ಅಂದ್ರೆ ಈ ವಾರ ಜಾಸ್ತಿ ಯಾವ್ದು ಸಿನಿಮಾ ರಿಲೀಸ್ ಆಗಿಲ್ಲ, ನಿಮ್ದು ಮತ್ತೆ ಇನ್ನೊಂದೆರಡು ಸಿನಿಮಾ ಆಗ್ಬೋದು. ಸೊ ಅದರಲ್ಲಿ ವಾಟ್ ಯು ಥಿಂಕ್, ವೈ ಶುಡ್ ಪೀಪಲ್ ಕಮ್ ಅಂಡ್ ವಾಚ್ ಯುವರ್ ಮೂವಿ? ನೀವು ಹೇಳೋದು ಇಟ್ಸ್ ಅ ವೆರಿ ಸಾಫ್ಟ್ ಸ್ಟೋರಿ ಅಂಡ್ ಮೇನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ಮದರ್ ಸನ್ ಬಾಂಡಿಂಗ್, ಆ ಇಮೋಷನ್. ತುಂಬಾ ಜನ ರಿಲೇಟ್ ಮಾಡ್ಕೊಳ್ತಾರ ಅಂತ ನಾನು ನಂಬಿದ್ದೀನಿ. ಅವ್ರ ತಾಯಿನ ನೆನಪು ಬರುತ್ತೆ ಈ ಸಿನಿಮಾ ನೋಡಿದ್ರೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಆ ಸ್ಟೋರಿ ಟೆಲ್ಲಿಂಗ್ ಮೆಥಡ್ ನಾವು ಸ್ವಲ್ಪ ಚೇಂಜ್ ಮಾಡಿದ್ದೀವಿ. ಸೊ ಐ ಥಿಂಕ್ ದಟ್ ಈಸ್ ದಿ USP ಆಫ್ ದ ಮೂವಿ. ಅಂಡ್ ನಾನು ಐ ವಾಂಟ್ ಎವ್ರಿಬಡಿ ಟು ಕಮ್ ವಾಚ್ ದ ಮೂವಿ, ಟೆಲ್ ಮಿ ವಾಟ್ ದೇ ಲೈಕ್. ಆಲ್ಸೋ ಇಫ್ ದೇ ಥಿಂಕ್ ವಿ ಕುಡ್ ಡಿಡ್ ನಾಟ್ ಲೈಕ್ ಆರ್ ಏನೋ ಇಂಪ್ರೂವ್ಮೆಂಟ್ಸ್ ಏನಾರು ಮಾಡ್ಕೊಬಹುದು ಅಂತ ಜನಕ್ಕೆ ಅನ್ಸಿದ್ರೆ, I want everybody to share that with me. Okay, I'm a very direct person, you know that. Shall I give you a spot improvement on camera now? So actually ನನ್ ಸಿನಿಮಾ ತುಂಬಾ ಇಷ್ಟ ಆಯ್ತು, ಬಟ್ ಎಷ್ಟೊಂದ್ ಕಡೆ there was a subtitle mistake. ಅಂದ್ರೆ ಸ್ಪೆಲ್ಲಿಂಗ್ ಎರರ್ ಇತ್ತು ಸಬ್ಟೈಟಲ್ದು. ನಾನ್ ಅಬ್ಸರ್ವ್ ಮಾಡ್ದ, ಬಿಕಾಸ್ ಐ ಸಿ ದ ಮೂವಿ ವೆರಿ ಕೀನ್. ಅಂಡ್ ನಮ್ಗೆ ಸಬ್ಟೈಟಲ್ ಮಿಸ್ ಆದಾಗ, ಇಂಗ್ಲಿಷ್ ಗೊತ್ತಿದ್ದಾಗ ಓಕೆ ಸಬ್ಟೈಟಲ್ ಮಿಸ್ ಆಗ್ತಿದೆಯಲ್ಲ ಅಂತ ನಮ್ ಫೀಲ್ ಆಗುತ್ತೆ. ಐ ಥಿಂಕ್ ದಟ್ಸ್ ಒನ್ ಸ್ಪಾಟ್ ಇಂಪ್ರೂವ್ಮೆಂಟ್. Probably you should implement next time. Thank you so much for highlighting. Probably we'll take better care next time and make sure that these don't happen. I think ಇದಕ್ಕೆ ರಾಜ್ಕುಮಾರ್ ಕುಟುಂಬದವರು ಅನ್ನೋದು ಅನ್ಸುತ್ತೆ, ಬಿಕಾಸ್ always you should accept your change. When you accept your change, you grow. And sometimes people expect only to say positive about something and not say anything to correct. And definitely coming from you, I will definitely take it. No, I will take it from anybody. But we've had a lot of conversations, off camera. Yes. So I know what kind of we've had really tough conversations also. Yes. So coming from you, I definitely have to take it, and I surely will. Thank you so much. Thank you. Wish you all the best for all the you, future films. Thank you. And ಹೇಗೆ ಅನ್ಸ್ತು interview? How was it conversing? Wonderful. Andre, it's always been joy talking to you. ಅಂದ್ರೆ ಒಂದು ಫ್ರೆಂಡ್ ಜೊತೆ ಮಾತಾಡ್ದಂತ ಫೀಲಿಂಗ್ ಬರುತ್ತೆ ನಮಗೆ. Thank you so much, and hopefully you do really well in whatever you plan to do. Yeah, thank you very much. And finally, I want to say, although I had some busy schedules today, the only reason I came here is, I think ಒಂದು ಕುಟುಂಬ ಅಂತ ಬಂದಾಗ ಎಲ್ರಿಗೂ ಅದೇ ಗ್ರೋತ್ ಸಿಗ್ಬೇಕು ಅಂತಿಲ್ಲ. ವಿನಯ್ ಬೆಳೆದಿದ್ದಾರೆ, ಯುವ ಬೆಳೆದಿದ್ದಾರೆ, ಅದೇ ಮಟ್ಟಕ್ಕೆ ಷಣ್ಮುಖರು ಬೆಳೀತಾರೆ. ಅವರಲ್ಲಿ ಒಂದು ಕಲೆ ಇದೆ, ಅವರಲ್ಲಿ ಒಂದು ಎಬಿಲಿಟಿ ಇದೆ. ಜನರ ಪ್ರೋತ್ಸಾಹ ಬೇಕು. ಅಂಡ್ ಐ ಆಮ್ ಶ್ಯೂರ್ ಜನರ ಪ್ರೋತ್ಸಾಹ ಸಿಕ್ಕಿ ಅವ್ರು ಒಂದ್ಸತಿ ಬೆಳೆದಾದ್ಮೇಲೆ ಎಲ್ರು ಒಟ್ಟಿಗೆ ಬರ್ತಾರೆ. ಯಾಕಂದ್ರೆ ನಾನು ಅದನ್ನ ನಂಬಿದೀನಿ ಜೀವನದಲ್ಲಿ. My family has always been there. Yeah. Due to ಎಲ್ಲ ವರ್ಕ್ ಎಲ್ಲ ವರ್ಕ್ ಪ್ರೆಷರ್ ಇಂದ ಶೂಟಿಂಗ್ ಶೆಡ್ಯೂಲ್ಸ್ ಇದೆ, ಅದಕ್ಕೋಸ್ಕರ ಬರಕ್ ಆಗ್ಲಿಲ್ಲ. ಬಟ್ ಈಚ್ ಒನ್ ಆಫ್ ದೆಮ್ ಹ್ಯಾಸ್ ಮೇಡ್ ಶ್ಯೂರ್ ಟು ಐದರ್ ಮೆಸೇಜ್ ಮೀ ಆರ್ ಕಾಲ್ ಮೀ ದಿಸ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ಮುಂಚೆನೂ ಮಾಡಿದ್ದಾರೆ, ಬಟ್ ಇವತ್ತು ಬೆಳಗ್ಗೆ ಪ್ರತಿಯೊಬ್ಬರು ಮೆಸೇಜ್ ಮಾಡಿ, ಕಾಲ್ ಮಾಡಿ ನನಗೆ ಹೇಳಿದ್ದಾರೆ ದಟ್ ಎವ್ರಿಬಡಿ ವಿಲ್ ವಾಚ್ ದ ಮೂವಿ and they will always be there for me. ಬಟ್ ನನಗೆ ವೈಯಕ್ತಿಕವಾಗಿ ಅನ್ಸೋದು, ಈ ಸ್ಥಾನದವರೆಗೂ ಇವತ್ತರೆಗೂ ಅಪ್ಪು ಸರ್ ಏನಾದ್ರು ಇದ್ದಿದ್ರೆ ಪಕ್ಕ ಅವ್ರು ಬಂದು ಥಿಯೇಟರ್ಗೆ ಬಂದು ನಿಮ್ ಜೊತೆ ಸಿನಿಮಾ ನೋಡ್ತಿದ್ರು ಅನ್ನೋ ಫೀಲಿಂಗ್ ನನಗಿದೆ. ಬಟ್ ಐ ಮಿಸ್ ಹಿಮ್. ಬಟ್ ಐ ಥಿಂಕ್ ಈವನ್ ಫ್ರಮ್ ಟಾಪ್ he'll be blessing you and seeing 100%, no doubt about that. ಅಂದ್ರೆ this opportunity, I believe that ನಮ್ಮ ತಾತಾಜಿ, ನಮ್ಮ ಮಾಮನೇ ಕ್ರಿಯೇಟ್ ಮಾಡಿ, ಆಶೀರ್ವಾದ ಮಾಡಿ ನನಗೆ ಕಳ್ಸಿರೋದು ಅಂತ. ಸೊ ಅವಕಾಶನ ನನ್ನ ತನಕ ತಗೊಂಡ್ ಬಂದು ಕೊಟ್ಟಿರೋರು, ಅವರು ಗ್ಯಾರಂಟಿ
they That's are what, there and, today. and among all the brothers I know, Appu is one person who has always supported young talents antaralva. So ಆ ಕಾರಣದಿಂದ you are somebody who has that great talent within you. Thank you so much. Thank you so much. Very Yeah. nice of you to say that. Thank you. Thank You you. Thank wish you you all so the much. best, brother. ಒಳ್ಳೆದಾಗಲಿ.